ಯಾವುದಾದ್ರೂ ಒಂದು ಹೆಣ್ಮಗು ನಮ್ಮನೆಯಲ್ಲಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಅಲಂಕಾರ ಮಾಡ್ಕೊಂಡು ಹೊರಗಡೆ ಹೋದ್ರೆ ಜೋಪಾನ ಯಾರನ್ನಾರು ಕರ್ಕೊಂಡೋಗು, ಜನದ ಕಣ್ಣು ಒಳ್ಳೇದಲ್ಲ ಅಂತ ಹೇಳ್ತಿದ್ವಿ. ಅದ್ರ ಅರ್ಥ ನಮ್ಮ ಸಮಾಜ ಸರಿ ಇಲ್ಲ ಅಂತ. ನಾವು ಮಕ್ಕಳಿಗೂ ಎಜುಕೇಟ್ ಮಾಡೋದು, ನಮ್ಮ ಸಮಾಜದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ, ನೀನು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ಯಾ ಹೊರಗಡೆ ಹೋಗ್ಬೇಡ. ಪೊಲೀಸ್ನವ್ರಿಗೂ ಮೇಷ್ಟ್ರಿಗೂ ವ್ಯತ್ಯಾಸ ಇದೆ. ನಾವು ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋದು ನಿನ್ನ ಸಮಾಜವನ್ನು ನೀನು ನಂಬು ಅಂತ. ಪೊಲೀಸ್ನವರು ಪಾಪ ಅನ್ಫಾರ್ಚುನೇಟ್ಲಿ ಅವ್ರು ನೀವು ಪ್ಯಾಂಪ್ಲೆಟ್ ಓಡಿಸೋದು ಯಾರನ್ನೂ ನಂಬಬೇಡಿ ಅಂತ. ಮನೆಗೆ ಬಂದರೆ ಬಾಗಿಲು ತೆಗಿಬೇಡಿ, ಯಾರನ್ನೂ ನಂಬಬೇಡಿ, ಬೀದಿಲಿ ಹೋಗೋರ ಹತ್ರ ಮಾತಾಡಬೇಡಿ ಅಂತ. ನಾವು ಬೇರೆ ಕತೆ ಹೇಳ್ತೀವಿ, ಯಾರನ್ನಾರು ಮಾತಾಡಿಸಿ ಸುಮ್ಮನೆ ಕೂತ್ಕೋಬೇಡಿ. ಅರೆ ನಾವು ನೀವು ತುಂಬ ದೂರ ಆಗ್ಬಿಟ್ರೆ, ನಮ್ಮ ಮಾತುಗಳು ನಿಮ್ಮ ಮಾತುಗಳು ದೂರ ಆಗ್ಬಿಟ್ರೆ ಸಮಾಜದಲ್ಲಿ ಡೈಕಾಟಮಿ ಇದೆ ಅಂತ. ನಾವು ಬೇರೆ ಮಾತಾಡ್ತಿದ್ದೀವಿ, ನೀವು ಬೇರೆ ಸ್ವಾಮಿಗಳು ಬೇರೆ ಮಾತಾಡ್ತಾರೆ, ಪೊಲೀಸ್ನವ್ರು ಬೇರೆ ಮಾತಾಡ್ತಾರೆ. ಸೊ ಅದರಿಂದ ಸೊಸೈಟಿಲಿ ಹೆಲ್ತನ್ನು ಕಾಪಾಡದೆ ಪೊಲೀಸ್ನವರು ನೀತಿ ಬೋಧೆ ಮಾಡೋದಕ್ಕೆ ಹೋಗಿ ನಾವು ಪೊಲೀಸ್ನವರು ಇಂಟೆನ್ಸ್ ಆಗಿ ಏನು ಮಾಡೋದು ಬಿಡ್ತಾ ಇಲ್ಲ. ಇನ್ನೊಂದು ಕಾರಣ, ನಮ್ಮಲ್ಲಿ ಪೊಲೀಸ್ ಫೋರ್ಸ್ ಬಹಳ ತುಂಬ ಸಂತೋಷ ಮತ್ತು ಸಂಭ್ರಮದ ದಿವಸ. ಗೆಳೆಯ ಶಾಂತ ಮಲ್ಲಪ್ಪನವರು ಒಂದು ರೈತಾಪಿ ಕುಟುಂಬದಿಂದ ಬಂದಂಥದ್ದು. ಇಡೀ ರಾಜ್ಯದಲ್ಲಿ ತಮಗೆ ಏನು ಪೊಲೀಸ್ ಇಲಾಖೆ ಆರಕ್ಷಕ ಇಲಾಖೆ ಅಲ್ಲಿ ಕೆಲಸ ಮಾಡುವುದು ಅಂತಂದರೆ ಈ ಕಂಟಿ ಮೇಲಿನ ನನಗೆ ಎರಡು ಅಲ್ಲಿಗಿರ್ತಕ್ಕಂಥ ಕತ್ತಿಯನ್ನು ಹಿಡಿದಾಗಿದೆ, ಚೂರು ಕೈ ಅಷ್ಟೊಂದು ಸೂಕ್ಷ್ಮವಾದ ಕೆಲಸ ಅದು. ಹಾಗಾಗಿ ಪೊಲೀಸು ಸಬ್ ಇನ್ಸ್ಪೆಕ್ಟರಿಂದ ಹಿಡಿದು ಕೊನೆಗೆ SP ವರೆಗೆ ಅವರ ಔನ್ನತ್ಯವನ್ನು ಪಡೆದು ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಹಾಗೆ ಅದು ಪೊಲೀಸ್ ಅಧಿಕಾರಿ ನಿವೃತ್ತಿಯಾಗಿದ್ದಾರೆ ಅಂತಂದರೆ ಅದು ನಿಜವಾಗ್ಲೂ ಶ್ಲಾಘನೀಯ ವ್ಯಕ್ತಿತ್ವ. ಅವರು ಜಾತಿ ಧರ್ಮ ಕುಲ ಅದು ಯಾವುದನ್ನು ಗೊತ್ತೇ ಇಲ್ಲ. ಶಾಂತ ಮಲ್ಲಪ್ಪ ಯಾವ ಜಾತಿ ಅಂತಲೂ ಇಲ್ಲೂ ಗೊತ್ತಿಲ್ಲ. ಅದು ಅವರೊಂದು ವಿಶೇಷ. ಏನು ಅಂತಂದರೆ ಎಲ್ಲ ಅಧಿಕಾರಿಗಳು ಜಾತಿಯಿಂದ ಹೋಗಿದೆ, ಇದು ಯಾವ ಜಾತಿ ಅಂತಲೇ ಗೊತ್ತಿಲ್ಲ. ಜಾತಿಯನ್ನು ಬಿಟ್ಟು ಜಾತ್ಯತೀತವಾಗಿ ಮನುಷ್ಯತ್ವದಲ್ಲಿ ಕೆಲಸ ಮಾಡಬೇಕು. ಹಾಗಾಗಿ ಅದೊಂದು ಹೆಗ್ಗಳಿಕೆ. ನಿವೃತ್ತಿಯಾಗಿದೆ. ನಿವೃತ್ತಿ ಆದರೂ ಸಹ ಅವರ ಶ್ರೀಮತಿಯವರು ಹೇಳಿದೆ, ನನಗೆ ನೀವು ಒಳ್ಳೆಯ ನಮ್ಮ ಕಾಲೇಜ್ ಹುಡುಗರು ಕಾಪಾಡಿದ್ರು ಖುಷಿಪಟ್ಟರು. ಅಂದರೆ ಆ ಶ್ರೀಮತಿಯವ್ರ ಕಾಂತಿ ತುಂಬ ಇದೆ. ಮನೇಲಿ ಹಿಂಸೆ ಆಗಿಬಿಟ್ಟು ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆದರೆ ಅದನ್ನು ಕೆಲಸ ಮಾಡಿದ ಒತ್ತಡವನ್ನು ಈಗ ಅದನ್ನು ಚೆನ್ನಾಗಿ ಕಾಪಾಡಿರ್ತಕ್ಕಂಥ ಶ್ರೀಮತಿಯವರು ವಿಶೇಷವಾಗಿ ಮುಂದಿನ ದಿವಸ ಇನ್ನೂ ನೂತನವಾಗಿ ಇರ್ತಾರೆ. ಸಾಮಾಜಿಕವಾಗಿ ಜೋಡಿಸಿಕೊಳ್ಳುವಂಥ ಕೆಲಸವನ್ನು ಸಮಾಜ ಮಾಡುತ್ತೆ. ಮುಂದೆ ಅವರಿಗೆ ಇನ್ನೂ ಸಮಾಜದಲ್ಲಿ ಬೇರೆ ನಡೆಸ್ಕೊಂಡು ಬರಲಿ. ಅವರ ಸೇವೆ ತುಂಬ ಅಗತ್ಯ ಇದೆ, ಅವರ ಸೇವೆ ಬೇಕಾಗಿದೆ. ಹಿಂದೆ ಸಮಾಜಮುಖಿಯಾಗಿ ಸೇವೆ ಮಾಡುವಂಥ ಒಂದು ಅವಕಾಶ ದೊರಕುವಂಥ ನಾನು